ಒಂದೇನೋ ಕಥೆ ಹೇಳ್ತಾರಲ್ಲ, ಒಂದು ತೋಟ ಇತ್ತು. ಆ ತೋಟದಲ್ಲಿ ಒಬ್ಬ ಮುಪ್ಪಿನ ಮನುಷ್ಯ ಇದ್ದ. ಆತನಿಗೆ 80 ವರ್ಷ ವಯಸ್ಸಾಗಿತ್ತು. ಆ ತೋಟದಲ್ಲಿ ಸಣ್ಣ ಹುಡುಗಿದ್ದಾಗ ಸೇರಿಕೊಂಡ ಆ ಮುದುಕ ಈಗ ಮುಪ್ಪಿನವನಾಗಿದ್ದ. 8 ವರ್ಷದಾಗ ಸೇರಿದ್ದ ಅಲ್ಲಿ ಆ ಕೆಲಸ ಮಾಡೋದಕ್ಕೆ. ಅವನಿಗೆ ಹೆಂಡತಿಗೆ ಇರಲಿಲ್ಲ, ಮಕ್ಕಳಿರಲಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ. ಆ ತೋಟದ ಮಾಲೀಕರ ಹತ್ತಿರ ಕೆಲಸಕ್ಕೆ ಸೇರಿಕೊಂಡು 80 ವರ್ಷ ಕಳೆದದ್ದ. ಅಲ್ಲೇ ಒಂದು ಸುಂದರ ಗುಡಿಸಲ ಹಾಕ್ಕೊಂಡಿದ್ದ. ಬಹಳ ಹಗಲ ರಾತ್ರಿ ಆ ತೋಟದಲ್ಲಿ ದುಡಿತಾ ಇದ್ದ. ತೋಟದ ಮಾಲೀಕರು ಶ್ರೀಮಂತರಾದರು. 4 ಎಕರೆ ಭೂಮಿ ಇದ್ದವರು 400 ಎಕರೆ ಭೂಮಿ ಪಡೆದರು. ಈ ಮನುಷ್ಯ ದುಡಿತಿದ್ದ. ಇವನ ದುಡಿಮೆ ಎಷ್ಟು ಫಲ ಕೊಟ್ಟಿತು ಅಂದರೆ, ಆ ತೋಟದ ಮಾಲೀಕ ಈಗ ಆ ಭಾಗದಲ್ಲೇ ಅತ್ಯಂತ ಸಿರಿವಂತ. ಒಂದು ಸಲ ಆ ಮಾಲೀಕನ ಮಗ ಹಾಗೆ ತಿರುಗಾಡ್ಕೋತು ತೋಟಕ್ಕೆ ಬಂದ. ಈಗ ಬೆಳಗಿನ ವೇಳೆ ಆಗಿತ್ತು. ಒಂದು ಸಣ್ಣ ಗುಡಿಸಲ, ಚಂದ ಗುಡಿಸಲ, ಸೂರ್ಯನ ಕಿರಣಗಳು ಹಿಂಗ ಹರುಕೊಳ್ತಾ ಇದ್ದು, ಪಕ್ಷಿಗಳು ಹಾಡ್ತಾ ಇದ್ದು. ಅಲ್ಲೇ ಗುಡಿಸಲ ಎದುರಿಗೆ ಕೂತ್ಕೊಂಡು ಈ ಮುದುಕ ಧ್ಯಾನ ಮಾಡ್ತಿದ್ದ. ಸೂರ್ಯನನ್ನ ಕುರಿತು ಧ್ಯಾನ ಮಾಡ್ತಾ ಇದ್ದ. ಅವಾಗ ಈ ಮಾಲೀಕ ಹುಡುಗ ಬಂದ. ಕ್ಷಣ ನಿಂತು ನೋಡ್ದ. ಈ ಮುದುಕ ಶಾಂತವಾಗಿ ಕೂತಿದ್ದ. ಮುಖದ ಮೇಲೆ ಅಷ್ಟು ಪ್ರಸನ್ನತ, ಮೈ ಮೇಲೆ ಬಟ್ಟೆ ಇರಲಿಲ್ಲ, ಒಂದು ಹುಟ್ಟಿದ್ದ ಅಷ್ಟು. ಆದರೆ ಮುಖ ಎಷ್ಟು ಪ್ರಸನ್ನವಾಗಿತ್ತು. 80 ವರ್ಷದ ಮೈಯ ದುಡಿದು ಹಣ್ಣಾದಂಥ ಮೈಯ. ಆದರೆ ಮುಖದಲ್ಲಿ ಅಷ್ಟು ಕಳೆ. ಶಾಂತವಾಗಿ ಕೂತಿದ್ದ ಈ ಹುಡುಗ ಮಾಲೀಕ. ಇವಾಗ 20-25 ವರ್ಷ ವಯಸ್ಸು. ಮಸ್ತ ಇದ್ದ, ಭಾಳ ಸಾಲಿ ಕಲ್ತದ್ದ. ಯಾಕೆಂದರೆ ತಂದೆ ಭಾರಿ ಸಿರಿವಂತ. ತಂದೆ ಯಾಕೆ ಸಿರಿವಂತ ಅಂದರೆ ಈ ಮುದುಕ ದುಡಿತಿದ್ದ ಅಷ್ಟೆ. ದುಡಿದು ಮನೆಯನ್ನೆಲ್ಲ ಶ್ರೀಮಂತ ಮಾಡಿದ್ದ. ಆದರೆ ಮುದುಕ ಗುಡಿಸಲದಲ್ಲಿ ಬದುಕಿದ್ದ. ಶ್ರೀಮಂತ ಭವ್ಯ ಭವನ ಕಟ್ಟಿಕೊಂಡಿದ್ದ. ಹುಡುಗ ಬಹಳಷ್ಟು ಶಾಲೆ ಕಲ್ತದ್ದ. ಆ ದಿವಸ ಬಂದ ನಿಂತ ನೋಡ್ದ. ಮುದುಕ ಒಂದು 10 ನಿಮಿಷ ಬಿಟ್ಟು ಕಣ್ಣು ತೆರೆದ. ಆವಾಗ ಹುಡುಗ ಅಂತಾನ, ಏನು ಮಾಡ್ತಾ ಇದ್ದಿ ಅಂತ. ಆವಾಗ ಮುದುಕ ಹೇಳ್ದ, ಏನಿಲ್ಲ, ನಾನು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂದ. ಎಷ್ಟು ವರ್ಷ ಆಯಿತು ಪ್ರಾರ್ಥನೆ ಮಾಡ್ತಾ ಇದ್ದು ಅಂತ ಹುಡುಗ ಕೇಳ್ದ. ದೊಡ್ಡ ಬುದ್ಧಿವಂತ, ಕಾಯ್ದೆಯೆಲ್ಲ ಓದ್ಕೊಂಡಿದ್ದ, ಬಹಳ ಜಾಣನಾಗಿದ್ದ. ಎಷ್ಟು ವರ್ಷ ಆಯಿತು ಅಂತ ಕೇಳ್ದ. ಅವಾಗ ಅವ ಹೇಳ್ತಾನ, ನೀನು ಹುಟ್ಟಿರ್ಲೇ ಇಲ್ಲೋ, ನಾನು 8 ವರ್ಷ ಇದ್ದೆ. ಅವಾಗ ನಿಮ್ಮ ತಂದೆ ಸಹಿತ ಸಣ್ಣವ, ನಿಮ್ಮ ಅಜ್ಜಿದ್ದ. ಅವಾಗ ನಾ ಸೇರ್ಕೊಂಡಿದ್ದು ನಿಮ್ಮ ತೋಟದಾಗ. ಅಷ್ಟು 8 ವರ್ಷದಿಂದ ಈಗ 80 ವರ್ಷ ತಕ ಹಿಂಗೆ ಕುಂತು ಧ್ಯಾನ ಮಾಡ್ತಿದ್ದೀಯನು ಅಂತ ಕೇಳ್ದ.
ಅವಾಗ ಮುದುಕ ಹೇಳ್ದ, ಹೌದು, ಒಂದು ದಿವಸ ಬಿಟ್ಟವನಲ್ಲ, ಒಂದು ದಿವಸ ಬಿಟ್ಟವನಲ್ಲ. ಇಲ್ಲೇ ಸೂರ್ಯೋದಯ, ಇಲ್ಲೇ ಮನಸ್ಸಿನ ಉದಯ. ಸೂರ್ಯನ ಬೆಳಕ ಕಣ್ಣು ತುಂಬಿಕೊಳ್ಳೋದು, ಮನಸ್ಸನ್ನು ತುಂಬಿಕೊಳ್ಳೋದು, ಮನಸ್ಸಿನಲ್ಲಿ ಬೆಳಕ ಚೆಲ್ಲಿಕೊಳ್ಳೋದು, ಇದು ನಾನು ಮಾಡುವ ಧ್ಯಾನ. ಇದು ಅವಾಗ ಹುಡುಗ ಹೇಳ್ದ, ನಕ್ಕು ಹೇಳ್ದ, ಅಲ್ಲೋ 80 ವರ್ಷ ಮಾಡಿದೆ, ಏನು ಗಳಿಸಿದೆ ಅಂದ. ಮೈ ಮೇಲೆ ಪೂರ್ಣ ಬಟ್ಟೆ ಇಲ್ಲ, ನಮ್ಮ ಹೊಲದಾಗ ನೀ ದುಡಿಯೋದು, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಯಾರು ನೋಡೋರಿಲ್ಲ, ಬಿಡೋರಿಲ್ಲ, 80 ವರ್ಷ ಪ್ರಾರ್ಥನಾ ಮಾಡಿದ್ದು ನಿಂದು ವ್ಯರ್ಥ ಆಯಿತು ಅಂದ. ಮುದುಕನಿಗೆ ಅವನ ದೃಷ್ಟಿಯೊಳಗ ಮಾಡಿದ್ದೆಲ್ಲ ವ್ಯರ್ಥ. ಯಾಕೆ? ಮುದುಕ ಬಡವ, ಗಳಿಕೆ ಇಲ್ಲ, ಸ್ವಂತ ಮನೆ ಇಲ್ಲ, ಕುಟುಂಬ ಇಲ್ಲ, ಏನೇನೂ ಇಲ್ಲ, ಮತ್ತು ಪ್ರಾರ್ಥನಾ ಮಾಡಿ ಧ್ಯಾನ ಮಾಡಿ ಉಪಯೋಗ ಏನು ಅಂದ. ವ್ಯರ್ಥ, ಸುಮ್ಮನೆ ಯಾಕೆ ವೇಳೆ ಕಳೆದಿ ಅಂದ. ಆವಾಗ ಮುದುಕ ಹೇಳ್ತಾನ ನಕ್ಕು, ಗೊತ್ತಿಲ್ಲ ನಿನಗೆ, ನೀನಿನ್ನ ಹುಡುಗ. ನಾನು ಬಂದಾಗ, ಇಲ್ಲಿದ್ದಾಗ ನಿಮ್ಮ ಅಜ್ಜ ನನ್ನಂಗ ದುಡಿತಿದ್ದ. ಅದೇ 4 ಎಕರೆ ಹೊಲ. ಈಗ ನೀನು ಕೋಟ್ಯಾಧೀಶ್. ಅವಾಗ ಹುಡುಗ ಹೇಳ್ದ, ನಾನು ಏನು ಒಂದು ದಿವಸ ಪ್ರಾರ್ಥನಾ ಮಾಡಿಲ್ಲ, ಒಂದು ದಿವಸ ಧ್ಯಾನ ಮಾಡಿಲ್ಲ, ಒಂದು ದಿವಸ ಉಪಾಸನ ಮಾಡಿಲ್ಲ, ಒಂದು ದಿವಸ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿಲ್ಲ. ನಾನು ಶ್ರೀಮಂತ, ಇಷ್ಟೆಲ್ಲ ಮಾಡಿ ನೀ ಬಡುವ, ಲಾಭ ಏನು ಅಂದ. ಅವಾಗ ಮುದುಕ ಹೇಳ್ದ, ನೋಡು, ನಾನು 80 ವರ್ಷ ಧ್ಯಾನ ಮಾಡಿ ಏನು ಸೂರ್ಯನಿಗೆ ಕೇಳ್ಕೊಂಡೇನಿ ಗೊತ್ತೇನು ಅಂದ. ಏನು ಅಂದ? ಸರ್ವೇ ಜನಾಃ ಸುಖಿನೋ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಾನು ಪ್ರಾರ್ಥನಾ ಮಾಡಿ, ಪರಮಾತ್ಮನೇ ಇವರನ್ನ ಶ್ರೀಮಂತ ಮಾಡು, ಇವರನ್ನ ನಿರೋಗಿ ಮಾಡು, ಇವರೆಲ್ಲ ಸಂತೋಷವಾಗಿ ಬದುಕಬೇಕು, ಹಂಗ ಮಾಡು. ನನಗೆ ನಾನೇನು ಬೇಡ್ಕೊಂಡಿಲ್ಲ, ನಿಮಗ ಬೇಡ್ಕೊಂಡೇನೆ, ಅದಕ್ಕೆ ನೀವು ಶ್ರೀಮಂತರಾಗಿರ್ರಿ, ನಾ ಹೀಗ ಅದೇನಿ. ನಾನು ಸಂತೋಷ ಬೇಡ್ಕೊಂಡಿದ್ದೇನೆ, ನನಗೆ ಸಂತೋಷದ. ನಿಮಗೆ ಸಂಪತ್ತನ್ನು ಬೇಡ್ಕೊಂಡೇನೆ, ನಿಮಗೆ ಸಂಪತ್ತ ಸಿಕ್ಕದ, ಆನಂದವಾಗಿರಬೇಕು. ನಾನು ನನ್ನ ಪ್ರಾರ್ಥನೆ ಎಷ್ಟು ಒಳ್ಳೆಯ ಫಲ ಕೊಟ್ಟದೆ. ನೀನು, ನಿಮ್ಮ ತಂದೆ, ನಿಮ್ಮ ಅಜ್ಜ ಎಲ್ಲರೂ ಶ್ರೀಮಂತರಾಗಿ ಬಿಟ್ಟರು. ಅಷ್ಟೇ ಅಲ್ಲ, ನಮ್ಮೂರೆಲ್ಲ ಶ್ರೀಮಂತ ಆಗ್ಯದ. ಅದು ನನಗೆ ಸಂತೋಷ ಕೊಟ್ಟಿದೆ. ಐ ಪ್ರೇ ಟು ಗಾಡ್ ಟು ಬ್ಲೆಸ್ ಆಲ್ ದ ಪೀಪಲ್ ವಿತ್ ವೆಲ್ತ್ ಅಂಡ್ ಹೆಲ್ತ್. ಎಲ್ಲರಿಗೆ ಭಗವಂತನೇ ನೀನು ಆರೋಗ್ಯವನ್ನು ಕೊಡು, ಎಲ್ಲರಿಗೂ ಸಂತೋಷವನ್ನು ಕೊಡು, ಕಷ್ಟ ಯಾರಿಗೂ ಬರಬಾರದು, ಎಲ್ಲರೂ ನಗನಗತಾ ಬಾಳಬೇಕು. ಹಾಗ ನಾನು ಪ್ರಾರ್ಥನೆ ಮಾಡಿದ್ದೇನೆ 80 ವರ್ಷ. ಆದ್ದರಿಂದಲೇ ನಾನು ಇಷ್ಟು ಆರಾಮದೆ. ನಿಮ್ಮ ಮನಸ್ಸುಗಳು ಬಹಳ ಸಣ್ಣ, ನನಗೆ ನನ್ನವರು ಅಂತಿಲ್ಲ, ಎಲ್ಲರೂ ನಮ್ಮವರು. ನಾವು ಪ್ರಾರ್ಥನಾ ಮಾಡ್ತೇವೆ, ನಮ್ಮ ಮನಸ್ಸು ಬಹಳ ಸಣ್ಣದು.
ದೇವರೇ ಕೊಡುವಾಗ ಸಣ್ಣ ಪ್ರಾರ್ಥನಾ ಮಾಡ್ತೇವಲ್ಲ, ಮನಸ್ಸೆಷ್ಟು ಸಣ್ಣದಿರಬೇಡ ಹೇಳಿ. ನಮ್ಮ ಹೊಲನೋ ಬೆಳೀಲಿ, ಎಲ್ಲರೂ ಹೊಲನೋ ಬೆಳೀಲಿ ಅಂತ ನಮಗೆ ಎಂದೂ ಅನಿಸೋದಿಲ್ಲ. ಪರಮಾತ್ಮನೇ, ಒಂದು ದೀಪ ಹಚ್ಚೇನಿ, 2 ಹೂವು ಇಟ್ಟೇನಿ, ಕೊಡು, ನಮ್ಮ ಹೊಲ ಚೆನ್ನಾಗಿ ಬೆಳಿಬೇಕು, ಉಳಿದವ್ರದ್ದು ಏನ್ಯಾಕಾಗೋಲ್ದ. ಇದು ನಮ್ಮ ಭಾವ, ಇದು ನಮ್ಮದು. ಆ ಮುದುಕಂದ ಹಂಗಲ್ಲ, ನಮ್ಮದೇನಿಲ್ಲ, ಇವ್ರದೆಲ್ಲ ಬೆಳೀಲಿ, ಇವರು ಹೊಲದಾಗೆಲ್ಲ ಮಾವಿನ ತೋಪ ಆಗಲಿ, ಎಲ್ಲ ಹೊಲದ ಹಣ್ಣುಗಳು ರುಚಿ ರುಚಿಯಾಗಿರಲಿ, ಎಲ್ಲರ ಮುಖದ ಮೇಲೆ ಪ್ರಸನ್ನತಾ ಇರಲಿ, ಎಲ್ಲರ ಕಿಶದೊಳಗೆ ರೊಕ್ಕ ಇರಲಿ, ನನ್ನ ಮೈಯೊಳಗ ಶಕ್ತಿ ಇರಲಿ ಅಷ್ಟೆ. ನನ್ನ ಮನಸ್ಸಿನಲ್ಲಿ ಸಂತೋಷ ಇರಲಿ. ಮನಸ್ಸು ಎಷ್ಟು ದೊಡ್ಡದೋ, ಎಷ್ಟು ದೊಡ್ಡದು. ಆತನಿಗೆ ತಾನು ಅಂತ ಗೊತ್ತಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಂಥ ಮನಸ್ಸು ಒಂದು, ಆ ಹುಡುಗನ ಮನಸ್ಸು ಒಂದು, ಅದು ಸಣ್ಣ ಮನಸ್ಸು, ಬಹಳ ಚಿಕ್ಕದು, ತಾನಷ್ಟ ತಂದಷ್ಟೇ, ಅಲ್ಲಿ ಬೇರೆದಕ್ಕೆ ಜಾಗನೇ ಇಲ್ಲ. 10 ಫೂಟ 8 ಫೂಟ, ಅದರಾಗ ಒಂದು ಕುಟುಂಬ, ಜಾಗನೇ ಇಲ್ಲ ಒಳಗೆ. ಇಲ್ಲಿ ಕೂತಿರಲ್ಲ, ಯಾರು ಬಂದ್ರೇನು, ಎಷ್ಟು ಜನ ಬಂದ್ರೇನು, ಜಾಗ ಅದ. ಯಾಕೆ? ಇದು ದೇವನಿಲಯ, ಇದು ಸರಸ್ವತಿಯ ನಿಲಯ. ಮ್ಯಾಲ ಖುಲ್ಲ, ಕೆಳಗ ಭೂಮಿ, ಸುತ್ತಮುತ್ತ ಗಾಳಿ, ಸೂರ್ಯನ ಬಿಸಿಲ, ಎಲ್ಲರಿಗೂ ಅವಕಾಶ, ಎಲ್ಲರಿಗೂ ಸ್ವಾಗತ. ಇದೇ ರೀತಿ ನಿಮ್ಮ ಮನೆಗೆ ಬಂದರೆ ಹೇಳಿ, ನಾನೇ ನಿಮ್ಮ ಮನೆಗೆ ಬಂದೆ, ಇಷ್ಟೆಲ್ಲ ಜನ ಮನೆಗೆ ಬಂದರು, ಮನೆಯವ್ರದ್ದು ಗತಿ ಏನು? ಇರುದ ಜಾಗ ಇಷ್ಟ, ಅವ್ರಿಗೆ ಕಾಲು ಚಾಚಾಕಿರುವುದಿಲ್ಲ. ಯಾರೇ ಒಬ್ಬರ ಅತಿಥಿಗಳು ಬಂದ್ರೆ ಅವ್ರಿಗೆ ಜಾಗ ಇಲ್ಲ. ಇಲ್ಲಿ ಹಂಗಲ್ಲ, ಬಂದವ್ರಿಗೆಲ್ಲ ಸ್ಥಳ ಅದ. ಭೂಮಂಡಲ ಇರೋದೇ ಹಾಗೆ, ಎಲ್ಲ ಇರೋದು ಹಾಗೆ. ಮನಸ್ಸು, ಯಾರ ಮನಸ್ಸು ವಿಶಾಲವಾಗ್ಯದ ಅಂಥವರಿಗೆ ಮಹಾತ್ಮ ಅಂತ ಕರೀತಾರೆ. ಯಾರ ಮನಸ್ಸು ಚಿಕ್ಕದಾಗಿದೆ, ಬಹಳ ಸಣ್ಣದಾಗಿರ್ತದೆ, ಅಂಥವ್ರಿಗೆ ಅಲ್ಪಾತ್ಮ ಅಂತ ಕರೀತಾರೆ. ನಾವು ಅಲ್ಪಾತ್ಮರು, ಅವರು ಮಹಾತ್ಮರು. ನಮ್ಮ ಕೆಲಸ ಏನು ಅಂದರೆ ನಾವು ಮಹಾತ್ಮರಾಗೋದಷ್ಟೆ, ಎಂದರೆ ಆಗೋದಲ್ಲ. ಇವಾಗ ಕೂತಾಗ ಮನಸ್ಸ ವಿಶಾಲ. ಒಂದು ಶರೀರ ಬೆಳೆದು ದೊಡ್ಡದಾಗಲಿಕ್ಕೆ ವರ್ಷಗಳ ಬೇಕಾಗ್ತಾವೆ. ಮನಸ್ಸು ದೊಡ್ಡದಾಗಲಿಕ್ಕೆ 1 ಸೆಕೆಂಡ್ ಬೇಡ. ಈಗ ಕಣ್ಣದ ಅಲ್ಲ, ಸಣ್ಣ ಕಣ್ಣು ದೊಡ್ಡದಾಗಲಿಕ್ಕೆ ಎಷ್ಟೊತ್ತ ತೆರೆದು ಬಿಟ್ಟರೆ ದೊಡ್ಡದಾಗ್ತದೆ. ಹಾಗ ಮನಸ್ಸ ಎಷ್ಟ ಈಗ ಸಣ್ಣದಿದ್ದರೂ ಸಹಿತ 1 ಕ್ಷಣದಾಗ ಅದು ಬೆಳಿಲಿಕ್ಕೆ ಸಮಯ ಬೇಕಾಗುವುದಿಲ್ಲ. ಸುಮ್ಮನೆ ಮನಸ್ಸನ್ನು ಹಿಂಗ ಹರವಿ ಬಿಟ್ರೆ ಜಗತ್ತಿನಷ್ಟು ವಿಶಾಲ ಆಗ್ತದೆ ಮನಸ್ಸ. ಅಷ್ಟು ಸಾಮರ್ಥ್ಯ ಅದ ಅದಕ್ಕೆ. ಹಾಗ ನಮಗೆ ಪರಮಾತ್ಮ ಕೊಟ್ಟ ಎಲ್ಲ ವಸ್ತುಗಳಲ್ಲಿ ಮನಸ್ಸನ್ನೋದೊಂದು ಅದ್ಭುತ. ಇಂಥ ಮನಸ್ಸನ್ನು ಬೆಳೆಸಿಕೊಂಡು ದೊಡ್ಡವನಾಗಬೇಕು ಮನುಷ್ಯ. ಶರೀರದಿಂದ ಬೆಳೆದ ಎಷ್ಟು ದೊಡ್ಡವರಾಗವರು? 20-25 ವರ್ಷ ಬೆಳಿತೇವೆ, ಬಹಳ ಆದರೆ 6 ಫೂಟ ಇಲ್ವೇನು? ಬಹಳ ಆದರೆ 100 ಕಿಲೋ, ಅದಕ್ಕಿಂತ ಹೆಚ್ಚಿಗೆ ಬೆಳಿಲಿಕ್ಕಾಗೋದಿಲ್ಲ. ಆದರೆ ಮನಸ್ಸು ಬೆಳೀತು, ಜಗತ್ತನ್ನು ವ್ಯಾಪಿಸ್ತದ, ಅಷ್ಟು ದೊಡ್ಡ ಮನಸ್ಸ. ಇಂಥ ಸುಂದರವಾದ ಮನಸ್ಸನ್ನ ನಿಸರ್ಗ ದೇವತೆ ನಮಗೆ ಎಲ್ಲರಿಗೂ ಕೊಟ್ಟುತೋ.
ಅವ್ರಿಗೆ ಕೊಟ್ಟಿತು, ನಿಮಗೆ ಕೊಟ್ಟಿತು, ಎಲ್ಲರಿಗೆ ಕೊಟ್ಟಿತು, ಎಲ್ಲರಿಗೂ ಒಂದು ಸುಂದರ ಮನಸ್ಸನ್ನು ಕೊಟ್ಟಿತು. ಆ ಮನಸ್ಸನ್ನು ವಿಶಾಲ ಮಾಡೋದೇ ಅಧ್ಯಾತ್ಮ. ದೊಡ್ಡದು ಮಾಡೋದು. ಶಾಲೆ ಕಲಿಯೋದಂದ್ರೇನು? ಮನಸ್ಸು ದೊಡ್ಡದು ಮಾಡೋದು. ನಾವು ಬಹಳ 100 ಓದಿ 100 ಕೇಳಿ ಫಲವೇನಯ್ಯ? 100 ನೋದಿ 100 ಕೇಳಿ ಫಲವೇನಯ್ಯ? ಆಸೆ ಹರಿಯದು, ರೋಷ ಬಿಡೋದು. ಮನಸ್ಸಿನಂತೆ ಮನ ಇಲ್ಲ, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರನು ಓದು ಒಲಿ. ಏನು ಮಾಡೋದು? 100 ಓದುವುದು, 100 ಕೇಳಬಹುದು, ಮಹತ್ವದ್ದಲ್ಲ. ಮನಸ್ಸು ದೊಡ್ಡದಾಗಬೇಕಲ್ಲ, ಬೇಕಲ್ಲ. ಈಗೆಲ್ಲ ಜಗತ್ತಿನಾಗ ನೋಡಿ, ಎಲ್ಲ ಯುದ್ಧಗಳಾಗೋದಾಗಲಿ, ಜಗಳಾಗೋದಾಗಲಿ, ಹೊಡೆದಾಟ ಆಗೋದಾಗಲಿ, ಮನಸ್ತಾಪ ನಡೆಯೋದಾಗಲಿ, ಯಾಕೆ? ಮನಸ್ಸು ಸಣ್ಣ ಅದಾವಷ್ಟು. ಮನಸ್ಸು ಸಣ್ಣ ಎರಡು ಕೂಡ್ದು ಅಂದರೆ ಜಗಳ ಶುರುವಾಗ್ತದೆ. ಮನಸ್ಸು ಒಂದು ದೊಡ್ಡದಿತ್ತು ಅಂದರೆ ಜಗತ್ತಿನಲ್ಲಿ ಸಮಾಧಾನದ ಗಾಳಿ ಬೀಸ್ತದೆ. ದೊಡ್ಡ ಮನಸ್ಸಾಗಬೇಕು. ಇದ ಶಿಕ್ಷಣ, ಇದ ಸಂಸ್ಕಾರ, ಇದ ಸಾಧನ, ಇದ ಯೋಗ. ಇದು ಯಾವ ಯೋಗ ಮಾಡಿ ಏನು ಮಾಡೋದು? ಮನಸ್ಸೇ ಸಣ್ಣದಾದ ಬಳಿಕ ಜಾತಿಗೆ ಸಣ್ಣದಾಯಿತು, ಭಾಷೆಗೆ ಸಣ್ಣದಾಯಿತು, ಆ ಬಳಿಕ ಕುಲ ಮನೆತನ ಇವುಗಳಿಗೆ ಸಣ್ಣದಾಯಿತು, ಒಬ್ಬರನ್ನೊಬ್ಬರು ಹಚ್ಚಿಕೊಳ್ಳಾರ್ದಂಗೆ ಆಯಿತು. ಸಣ್ಣದಾಕೋತ ಅಕ್ಕೋತ ಅಕ್ಕೋತ ಬಂದರೆ ಅದೇ ಸಂಸಾರ. ಎತ್ತದ ದೊಡ್ಡದ ಅಕ್ಕೋತ ಅಕ್ಕೋತ ಹೋಯಿತು ಅಂದರೆ ಅದೇ ನಿಸ್ಸಂಸಾರ. ಪರಮಾರ್ಥ ಅದು. ದೇವರು ಸಣ್ಣವಲ್ಲ. ದೇವರು ನಾವು ಸಣ್ಣದ ಮಾಡಿದರೆ ಸಣ್ಣದಾಗ್ತಾನೇನು? ನಮ್ಮ ದೃಷ್ಟಿಯೊಳಗೆ ನಮ್ಮ ದೇವರು ನಮ್ಮ ಮನ್ಯಾಗ ಏನ್ರೆ ದೇವರು ಬರ್ತಾನೆ? ಜಗತ್ತೆಲ್ಲ ದೇವನದು, ನಮ್ಮ ಮನೆ ಅಷ್ಟೇ ಏನೋ ಒಂದು. ಜಾತಿಗೆ ದೇವರಲ್ಲ, ಮತಕ್ಕೆ ದೇವರಲ್ಲ, ಇಡೀ ವಿಶ್ವಕ್ಕೆ ಒಬ್ಬ ದೇವರು. ಎಂಥ ದೇವರು? ವಿಶಾಲತೆಯೇ ದೇವರು. ಅಂಥವನ ಅನುಭವಿಸುವವ ಅನುಭಾವಿ. ಆತನ ಮನಸ್ಸು ಬಹಳ ದೊಡ್ಡದಾಗಿರ್ತದೆ. ಮಹಾತ್ಮ. ಯಾರು ಮಹಾತ್ಮರು? ನಾವು ಬಹಳ ಸಲ ನೋಡ್ತೇವಲ್ಲ, ಅವರು ಮಹಾತ್ಮರು, ಇವರು ಮಹಾತ್ಮರು ಅಂತೇವಲ್ಲ. ಹಾಗಂದ್ರೆ ಏನು? ಮಹಾತ್ಮರು ಅಂದ್ರೆ ಯಾವುದೂ ಪರಿಮಿತಿ ಇಲ್ಲದವ್ರಷ್ಟು. ಯಾವ ಪರಿಮಿತಿ? ಈಗ ಮೇಘ ಬರ್ತದೆ, ಆಕಾಶದಾಗ ಮೋಡಗಳು ಬರ್ತಾವ, ಏನು ಮುಳುವಾಡಂತ ಅವ್ರು ನಿಲ್ತಾವೇನಿಲ್ಲೇ? ಮುಳುವಾಡಾದರೂ ಸರಿ, ಮತ್ಯಾವ ಊರಾದರೂ ಸರಿ ಬರ್ತಾವ, ಸುಮ್ಮನೆ ನೀರು ಸಿಂಪಡಿಸ್ತಾವ, ಭೂಮಿಯನ್ನೆಲ್ಲ ಹಸಿರ ಮಾಡ್ತಾವ, ಎಲ್ಲರಿಗೆ ನೀರನ್ನ ಉಣಿಸ್ತಾವ. ಯಾರು ಸಣ್ಣವರು, ಯಾರು ದೊಡ್ಡವರು, ಯಾವ ಊರ ತಲೆಗೆ ಹಾಕೊಳ್ಳೋದಿಲ್ಲ. ಆದ್ದರಿಂದಲೇ ಮೇಘ ರಾಜ, ಮಹಾತ್ಮ. ನಮ್ಮ ಮನಸ್ಸು ಮೇಘದಂಗೆ ಸುಮ್ಮನೆ ಸುರಿಯೋದು, ಒಳ್ಳೆಯದನ್ನು ಮಾಡೋದು. ಜಗತ್ತಿನ ಒಳ್ಳೆಯದನ್ನು ಮಾಡೋದು. ಅಂಥ ಮಹಾನುಭಾವರಿಗೆ ಮಹಾತ್ಮರು ಮಹಾತ್ಮರು ಅಂತ ಶಬ್ದ. ಇಂಥ ಮಹಾತ್ಮರ ನಾಡು ಭಾರತ. ಎಷ್ಟು ಚಂದ ಶಬ್ದದ ಮಹಾತ್ಮ.